ಮಾತ್ರನೇ ಬ್ರಹ್ಮಸೂತ್ರ ಇರುವಂಥದ್ದು. ಇಡೀ ಪ್ರಪಂಚದಲ್ಲಿ ಒಂದು 8-9 ಲಿಂಗಗಳಿಗೆ ಮಾತ್ರ ಬ್ರಹ್ಮಸೂತ್ರ ಇರುವಂಥದ್ದು, ಅದು ಬಹಳ ವಿಶೇಷ. ಆಮೇಲೆ ಶಿವನ ಆಲಯದಲ್ಲಿ ಎಲ್ಲೂ ಸಹ ಗಜಲಕ್ಷ್ಮಿ ಇರೋದಿಲ್ಲ. ನೋಡಿ, ನಿಮಗೆ ಕಾಣಿಸ್ತಾ ಇದೆ 2 ಗಜಗಳು, ಮಧ್ಯೆ ಲಕ್ಷ್ಮಿ. ಹಾಗಾಗಿ ಇಲ್ಲಿ ಬಂದಂಥವರಿಗೆ ಬೇಗ ಆರ್ಥಿಕ ಸಮಸ್ಯೆಗಳು ಬಗೆಹರಿಯುವಂಥದ್ದಾಗುವಂಥದ್ದು, ಇಷ್ಟಾರ್ಥಗಳು ನೆರವೇರುವಂಥದ್ದಾಗುವಂಥದ್ದು. ಮತ್ತೆ ಪ್ರತಿ ಮಂಗಳವಾರ, ಶುಕ್ರವಾರ, ಭಾನುವಾರ ಬೆಳಗ್ಗೆ 6ರಿಂದ ಮಧ್ಯಾಹ್ನ 2 ಗಂಟೆವರೆಗೂ ನಾಡಿ ಜ್ಯೋತಿಷ್ಯ ಹೇಳುವಂಥದ್ದು. ಸ್ನೇಹಿತರೆ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ದಿನ ನಾವು ಅಟ್ಟೂರು ಗ್ರಾಮ, ಯಲಹಂಕ ಹೋಬಳಿ, ಬೆಂಗಳೂರಲ್ಲಿರುವಂತಹ ಐತಿಹಾಸಿಕ ಪುರಾಣ ಪ್ರಸಿದ್ಧ ಕ್ಷೇತ್ರವಾಗಿರುವಂತಹ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನದ ಹತ್ತಿರ ಇದ್ದೇವೆ. ಈ ದೇವಸ್ಥಾನವು ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಪ್ರಸಿದ್ಧಿ ಪಡೆದುಕೊಳ್ಳುತ್ತಿರುವಂತಹ ದೇವಸ್ಥಾನವು. ಇದೇ ತಿಂಗಳು ಜನವರಿ 22ರಂದು ರಾಮ ಮಂದಿರ ಉದ್ಘಾಟನೆಗೆ ಮಂತ್ರಾಕ್ಷತೆಯನ್ನು ಕೂಡ ಹಂಚುವ ಕಾರ್ಯವು ನಡೀತಾ ಇದೆ. ಅವರನ್ನು ಕೂಡ ಮಾತಾಡಿಸ್ಕೊಂಡು ಬರೋಣ. ಸರ್ ಮಾತಾಡಿ. ನಮಸ್ಕಾರ. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣವಾಗ್ತಾ ಇದೆ. ಅನೇಕ ಶತಮಾನಗಳ ಹೋರಾಟ, ತ್ಯಾಗ, ಬಲಿದಾನದ ಪ್ರಯುಕ್ತ ಇವತ್ತು ಹಿಂದೂಗಳ ಪವಿತ್ರ ಕ್ಷೇತ್ರವಾದಂಥ ಅಯೋಧ್ಯೆಯಲ್ಲಿ ನಡೆಯುವಂತಹ ಈ ಒಂದು ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಂತ್ರಾಕ್ಷತೆಯನ್ನು ಪ್ರತಿ ಮನೆಗೂ ತಲುಪಿಸುವಂತಹ ಕಾರ್ಯ ನಡೀತಾ ಇದೆ. ಇದಕ್ಕೆ ಪ್ರತಿಯೊಬ್ಬರೂ ಸಹ ಕೈಗೂ ಜೋಡಿಸುವ ಮೂಲಕ ಶ್ರೀರಾಮನ ಕೃಪೆಗೆ ಪಾತ್ರ ಆಗಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಈ ಮಂತ್ರಾಕ್ಷತೆಯನ್ನು ಹಾಕಿ ಮನೆಗೂ ತಲುಪಿಸುವಂತಹ ಮಹಾನ್ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವರಿಗೊಂದು ನಮ್ಮ ಕಡೆಯಿಂದ ಧನ್ಯವಾದಗಳು. ಸ್ನೇಹಿತರೆ, ಐತಿಹಾಸಿಕ ಪುರಾಣ ಪ್ರಸಿದ್ಧ ಕ್ಷೇತ್ರವಾಗಿರುವಂತಹ ಕಾಶಿ ವಿಶ್ವನಾಥ ದೇವಾಲಯವು ತುಂಬ ಇತಿಹಾಸ ಹೊಂದಿರುವಂತಹ ದೇವಸ್ಥಾನವು. ಇಲ್ಲಿ ಬರುವಂತಹ ಭಕ್ತಾದಿಗಳ ಕಷ್ಟಗಳನ್ನು ನಿವಾರಣೆ ಮಾಡುವಂತಹ ಶಕ್ತಿ ಇರುವಂತಹ ಈ ಕಾಶಿ ವಿಶ್ವನಾಥ ದೇವಸ್ಥಾನದ ಇತಿಹಾಸವನ್ನು ಇಲ್ಲಿರುವಂತಹ ಅರ್ಚಕರನ್ನು ಕೇಳಿ ತಿಳಿದುಕೊಳ್ಳೋದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ನಮಸ್ಕಾರ. ಇದು ಐತಿಹಾಸಿಕ ಪುರಾಣ ಪ್ರಸಿದ್ಧ ಕ್ಷೇತ್ರ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿಯ ಸನ್ನಿಧಾನ. ಇದು ಬಹಳ ಪುರಾತನವಾದಂಥ ದೇವಸ್ಥಾನ. ಇದು ಹಿಂದೆ ಚಂದ್ರವಂಶದಲ್ಲಿ, ಅಂದರೆ ಪಾಂಡವರ ಒಂದು ಕುಲದಲ್ಲಿ ಹುಟ್ಟಿರ್ತಕ್ಕಂತಹ ಪರೀಕ್ಷಿತ ಮಹಾರಾಜ ಒಂದು ಘಟಸರ್ಪದಿಂದ, ತಕ್ಷಕ ಎಂಬತಕ್ಕಂತಹ ಹಾವಿನಿಂದ ಕಚ್ಚಿ ಹತನಾಗ್ತಾನೆ. ಆಗ ಮುಂದೆ ಅವನ ಮಗನಾಗಿರ್ತಕ್ಕಂತಹ ಜನಮೇಜಯನಿಗೆ ಪಟ್ಟವನ್ನು ಕಟ್ಟಲಾಗತ್ತೆ. ಅವನು ರಾಜ್ಯಭಾರ ಮಾಡ್ತಾ ಇರ್ತಾನೆ. ಆಗ ತನ್ನ ತಂದೆಯ ಸಾವಿಗೆ ಕಾರಣ ಏನು ಅಂತ ಹೇಳಿ ಹಿಂದೆ ಹೋದಾಗ ಅವನಿಗೆ ತಕ್ಷಕ ಎಂಬತಕ್ಕಂಥ ಘಟಸರ್ಪ ಕಚ್ಚಿ ಆತ ಹತನಾದ ಎಂಬತಕ್ಕಂಥ ವಿಚಾರ ಈ ಜನಮೇಜಯನಿಗೆ ತಿಳಿದು ಬರುತ್ತೆ. ಆಗ ಈ ಹಾವುಗಳ ಒಂದು ಉಪಟಳದಿಂದ ಎಷ್ಟೊಂದು ಜನ ಹತರಾಗಿದ್ದಾರೆ, ನನ್ನ ತಂದೆನೂ ಸಹ ಹತನಾದ್ನಲ್ಲ ಎಂಬತಕ್ಕಂಥ ಕೋಪದಿಂದ ಈ ಸರ್ಪಕುಲನೇ ನಾಶ ಮಾಡೋಣ ಅಂತ ಹೇಳಿ ದೊಡ್ಡದಾಗಿ ಸರ್ಪಯಾಗವನ್ನು ಮಾಡ್ತಾನೆ. ಆ ಸರ್ಪಯಾಗದ ಒಂದು ಜಾಗವನ್ನು ಅರಮನೆಯಿಂದ ಸ್ವಲ್ಪ ಸಮೀಪ ದೂರದಲ್ಲೇ ಮಾಡ್ತಾರೆ. ಆಗ ಸ್ಥಪತಿಗಳು ಬಂದು ಅದನ್ನೆಲ್ಲ ವಿಚಾರ ಮಾಡ್ತಾ ಇರ್ತಾರೆ, ವಾಸ್ತುವನ್ನು ನೋಡ್ತಾ ಇರ್ತಾರೆ. ವಾಸ್ತುವನ್ನು ನೋಡಿ ಹೇಳ್ತಾರೆ, ಇದು ಅರ್ಧಕ್ಕೆ ನಿಲ್ಲುತ್ತೆ, ನಿನ್ನ ಸರ್ಪಯಾಗ ಅರ್ಧಕ್ಕೆ ಮುಟುಕುಗೊಳ್ಳುತ್ತೆ ಅಂತ ಹೇಳ್ತಾರೆ. ಆದರೂ ಸಹ ಮಹಾರಾಜ ಯಾರನ್ನಾದ್ರೂ ಒಳಗಡೆ ಬಿಟ್ಟರೆ ತಾನೇ ಇದು ಅರ್ಧಕ್ಕೆ ನಿಲ್ಲೋದು, ಯಾರನ್ನು ಒಳಗಡೆನೆ ಬಿಡೋದು ಬೇಡ ಅಂತ ಹೇಳಿ ಸರ್ಪಯಾಗವನ್ನು ಪ್ರಾರಂಭ ಮಾಡ್ತಾರೆ. ಆ ಸರ್ಪಯಾಗದಲ್ಲಿ ನಾನಾ ರೀತಿಯಾದಂತಹ ಹಾವುಗಳು, 9 ವಿಷಪೂರಿತವಾದಂತಹ ಹಾವುಗಳೆಲ್ಲ ಬಂದು ಸರ್ಪಯಾಗದಲ್ಲಿ ಬಿದ್ದು ಆಹುತಿ ಆಗ್ತಾ ಇರುತ್ತೆ, ಸಾವಿಗೀಡಾಗ್ತಾ ಇರುತ್ತೆ. ಹಾಗಾಗಿ ಹಿಂದೆ ಪೂರ್ವದಲ್ಲಿ ಇದು ವಾಸುಕಿಗೆ ಗೊತ್ತಿರುತ್ತೆ, ಮುಂದೆ ಸರ್ಪಯಾಗ ನಡೆಯುತ್ತೆ, ನನ್ನ ಸರ್ಪಕುಲ ನಾಶ ಆಗುತ್ತೆ ಅಂತ ಹೇಳಿ. ಅದಕ್ಕೆ ಬ್ರಹ್ಮನಲ್ಲಿ ತಪಸ್ ಮಾಡಿರ್ತಾನೆ. ಆಗ ಬ್ರಹ್ಮ ಒಂದು ವರ ಕೊಟ್ಟಿರ್ತಾನೆ, ನಿನ್ನ ತಂಗಿ ಮಾನಸಳ ಹೊಟ್ಟೆಯಲ್ಲಿ ಜನಿಸಿರ್ತಕ್ಕಂತಹ ಮಗುವಿಂದ ಈ ಸರ್ಪಯಾಗ ನಿಲ್ಲುತ್ತೆ, ನಿನ್ನ ತಂಗಿ ಒಬ್ಬ ಬ್ರಾಹ್ಮಣನ ವಟುವನ್ನು ಮದುವೆ ಆಗಬೇಕು, ಅದರಿಂದ ಹುಟ್ಟಿದಂತಹ ಮಗನಿಂದ ಈ ಸರ್ಪಯಾಗ ನಿಲ್ಲುತ್ತೆ ಅಂತ ಹೇಳಿ. ಆಗ ಅವಳಿಗೆ ಮದುವೆನೂ ಆಗಿರುತ್ತೆ. ಅಷ್ಟೊತ್ತಿಗಾಗಲೇ ಅವನಿಗೆ ಆಸ್ತಿಕ ಮಹಾಮುನಿ ಎಂಬತಕ್ಕಂತಹ ಒಬ್ಬ ಮಗನ ಜನನ ಆಗಿರುತ್ತೆ. ಅವನು ಬಹಳ ಪಾರಂಗತನಾಗಿರ್ತಾನೆ, ಬಹಳ ವಿದ್ವತ್ತನ್ನು ಕಲಿತಿರ್ತಾನೆ. 4 ವೇದಗಳು, ಪುರಾಣಗಳು
ಮತ್ತೆ ಶ್ಲೋಕಗಳನ್ನೆಲ್ಲ ಕಲ್ತಿರ್ತಾನೆ, ಬಹಳ ಶಕ್ತಿವಂತ ಆಗಿರ್ತಾನೆ, ತಪಸ್ಸನ್ನ ಮಾಡಿ ನಾನಾ ವಿಧವಾದಂಥ ಶಕ್ತಿಗಳನ್ನ ಪಡ್ಕೊಂಡಿರ್ತಾನೆ. ಆಗ ಈ ವಾಸುಕಿಗೆ ತಿಳಿಯುತ್ತೆ ಸರ್ಪಯಾಗ ನಡೀತಾ ಇದೆಯಲ್ಲ, ನನ್ನ ಕುಲ ಎಲ್ಲ ನಾಶ ಆಗುತ್ತೆ ಅಂತ ಹೇಳಿ ಮಾನಸಳ ಬಳಿ ಹೋಗಿ ಹೇಳ್ತಾನೆ. ಆಗ ಮಾನಸ ಹೋಗಿ ತನ್ನ ಮಗನಲ್ಲಿ ಹೇಳಿದಾಗ ಆ ಆಸ್ತಿಕ ಮಹಾಮುನಿ ಈ ಸರ್ಪಯಾಗ ನಡೆಯುವಂಥ ಜಾಗಕ್ಕೆ ಹೋಗ್ತಾನೆ. ಹೋದಂಥ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಸೈನಿಕರು ಒಳಗಡೆ ಬಿಡೋದಿಲ್ಲ. ಹಾಗಾಗಿ ಈ ಬ್ರಾಹ್ಮಣ ಒಟ್ಟು ಏನು ಮಾಡ್ತಾನೆ, ಆಸ್ತಿಕ ಮಹಾಮುನಿ ಅಲ್ಲಿ ನಡೆದಿರ್ತಕ್ಕಂಥ ಋಷಿ ಮುನಿಗಳಿಗಿಂತ ಜೋರಾಗಿ ಮಂತ್ರವನ್ನ ಘೋಷ ಮಾಡ್ತಾನೆ. ಆ ಮಂತ್ರ ಘೋಷ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಎಲ್ಲರಿಗೂ ಮೆಚ್ಚುಗೆ ಆಗುತ್ತೆ ಇವನ ಮಂತ್ರ. ಆಗ ಜನಮೇಜಯನು ಕೂಡ ಒಪ್ಕೊಳ್ತಾನೆ, ಇವನು ಯಾರೋ ಮಹಾ ಪಂಡಿತ ಬಂದಿದ್ದಾನೆ, ಇವನನ್ನು ಒಳಗಡೆ ಬಿಡಿ ಅಂತ. ಹಿಂದೆ ಯಾವುದಾದ್ರೂ ಯಜ್ಞ ಯಾಗಾದಿಗಳು ನಡಿಬೇಕಾದ್ರೆ ಅಥವಾ ಈ ರಾಜರೆಲ್ಲ ನಡೆಸ್ತಾ ಇರ್ತಾರಲ್ಲ, ಹಿಂದೆ ಈ ಕುದುರೆಯ ಒಂದು ಆ ಅಶ್ವಮೇಧ ಯಾಗ ಮಾಡ್ಬೇಕಾದ್ರೆ ಯಾರಾದ್ರೂ ಬ್ರಾಹ್ಮಣರು ಹೋದ್ರೆ ನಿಮ್ಗೆ ಏನು ವರ ಬೇಕು ಅಂತ ಕೇಳ್ತಾರೆ. ಹಾಗೆ ಈ ಬ್ರಾಹ್ಮಣ ಒಟ್ಟಿಗೂ ಆ ಮಹಾರಾಜ ಕೇಳ್ತಾನೆ, ನಿನಗೇನು ವರ ಬೇಕು ಕೇಳು ಅಂತ ಹೇಳಿ. ಆದ್ರೆ ಅಲ್ಲಿ ನಡೆದಿರ್ತಕ್ಕಂಥ ಮಹರ್ಷಿಗಳೆಲ್ಲ ಹೇಳ್ತಾರೆ, ಈಗಲೇ ವರ ಕೊಡಬೇಡ, ಈ ಸರ್ಪಯಾಗಕ್ಕೆ ಮೂಲಕ್ಕೆ ಕಾರಣ ಆಗಿರ್ತಕ್ಕಂಥ ತಕ್ಷಕ ಬಂದು ಆಹುತಿ ಆಗಲಿ, ಅದಾದ ಮೇಲೆ ಇವನಿಗೆ ವರ ಕೊಡು ಅಂತ ಹೇಳಿ ತಡೀತಾರೆ. ಆಗ ಇವನು ಅವ್ರಿಗಿಂತ ಜೋರಾಗಿ ಮಂತ್ರ ಹೇಳ್ತಾ ಇರ್ತಾನೆ. ಆದರೆ ತಕ್ಷಕ ಏನು ಮಾಡ್ತಾನೆ ಅಂದರೆ, ಈ ತಕ್ಷಕ ಇಂದ್ರನಿಗೆ ಸಂಪ್ರೀತಿ, ಹಾಗಾಗಿ ಇಂದ್ರಾಶ್ರಯ ಪಡೆದಿರ್ತಾನೆ, ಇಂದ್ರಲೋಕದಲ್ಲಿರ್ತಾನೆ. ಎಷ್ಟೇ ಮಂತ್ರಗಳು ಹೇಳಿದ್ರು ಸಹ ಅವನು ಆಕರ್ಷಣೆ ಆಗೋದಿಲ್ಲ. ಬೇರೆ ಇತರ ಹಾವುಗಳೆಲ್ಲ ಬಂದು ಯಜ್ಞಕುಂಡ ತುಂಬಿ ಹೋಗ್ತಾ ಇರುತ್ತೆ. ಆ ಹಾವಿನ ರಕ್ತ ಮತ್ತೆ ಕೊಬ್ಬಿನ ಮಾಂಸಗಳೆಲ್ಲ ಹರಿದು ಹೋಗ್ತಾ ಇರುತ್ತೆ, ಸುಟ್ಟ ವಾಸನೆ ಬರ್ತಾ ಇರುತ್ತೆ. ಆಗ ಇಷ್ಟೊಂದು ಹಾವುಗಳ ಹತ್ರ ಅದು ತಕ್ಷಕ ಬರ್ಲಿಲ್ವಲ್ಲ ಅನ್ನುವಂಥ ವಿಚಾರಕ್ಕೆ ಅಲ್ಲಿ ನಡೆದಿರ್ತಕ್ಕಂಥ ಮಹರ್ಷಿಗಳು ತಮ್ಮ ದಿವ್ಯಜ್ಞಾನದಿಂದ ನೋಡ್ತಾರೆ. ಆಗ ಅವ್ರಿಗೆ ಅರ್ಥ ಆಗುತ್ತೆ, ಇಂದ್ರಲೋಕದಲ್ಲಿದ್ದಾನೆ ಯಾರು, ತಕ್ಷಕ. ಆಗ ಮಹಾರಾಜನಿಗೆ ಹೇಳ್ತಾನೆ. ಆಗ ಮಹಾರಾಜ ಹೇಳ್ತಾನೆ, ನೋಡಿ ಇಂದ್ರ ಆಶ್ರಯ ಕೊಟ್ಟಿದ್ದಾನಲ್ಲ, ಅವನು ಆಹುತಿ ಮಾಡಿ ಯಜ್ಞದಲ್ಲಿ. ಆಗ ಎಲ್ಲ ಮಹರ್ಷಿಗಳು ಒಂದೇ ಸಾರಿ ಮಂತ್ರಘೋಷಗಳನ್ನ ಮಾಡ್ತಾರೆ. ಇಂದ್ರಾಯ ತಕ್ಷಕಾಯ ಜಿಹೋಮಿ ಸ್ವಾಹ. ಆ ಮಂತ್ರದ ಆಕರ್ಷಣೆಗೆ ಆ ಇಂದ್ರ ಮತ್ತೆ ಈ ತಕ್ಷಕ ಇಬ್ಬರೂ ಸಹ ಬರ್ತಾ ಇರ್ತಾರೆ ಆಕಾಶ ಮಾರ್ಗವಾಗಿ ಅಗ್ನಿಕುಂಡದಲ್ಲಿ ಆಹುತಿ ಆಗೋದಕ್ಕೋಸ್ಕರವಾಗಿ. ಎಲ್ಲರಲ್ಲಿ ಅಲ್ಲಿ ನೆರೆದಿರ್ತಕ್ಕಂಥವರಲ್ಲಿ ಅಶೋದ್ಗಾರ ಆಗತ್ತೆ. ಆಗ ಈ ಜನಮೇಜಯ ಮಹಾರಾಜ ಈ ಆಸ್ತಿಕ ಮಹಾಮುನಿಗೆ ಒಂದು ಮಾತು ಕೊಟ್ಟಿದ್ನಲ್ಲ, ನಿನ್ಗೆ ವರ ಕೊಡ್ತೀನಿ ಅಂತ, ಈಗ ಏನ್ ಬೇಕಾದ್ರೂ ಕೇಳಿ ನಿನ್ಗೆ ವರ ಕೊಡ್ತೀನಿ ಅಂತ ಹೇಳ್ತಾನೆ. ಆಗ ಈ ತಕ್ಷಣವೇ ಈ ಸರ್ಪಯಾಗ ಮುದುಕುಗೊಳ್ಬೇಕು, ನಿಂತೋಗ್ಬೇಕು ಅಂತ ಹೇಳ್ತಾನೆ. ಯಾವಾಗ ಹೇಳ್ದ ಆ ತಕ್ಷಣವೇ ಈ ಸರ್ಪಯಾಗ ನಿಂತು ಹೋಗುತ್ತೆ ವರದ ಪ್ರಭಾವದಿಂದ. ಆ ತಕ್ಷಕ ಗಾಳಿಯಲ್ಲಿ ಅಲ್ಲೇ ನಿಂತುಕೊಳ್ತಾನೆ, ಆ ಇಂದ್ರನು ಸಹ ಅಲ್ಲೇ ನಿಂತುಕೊಳ್ತಾನೆ. ಅಲ್ಲಿಗೆ ಸರ್ಪಯಾಗ ಮುಕ್ತಿ ಆಗತ್ತೆ. ಆದ್ರೆ ತನ್ನ ಸ್ವಯಂ ಶಕ್ತಿಯಿಂದಲೇ ಈ ಆಸ್ತಿಕ ಮಹಾಮುನಿ ನಿಲ್ಲಿಸ್ಬೋದಾಗಿತ್ತು. ಆದ್ರೆ ಮುಂದೆ ಯಾರಾದ್ರೂ ಆಚರಣೆ ಮಾಡಬಹುದು, ಈ ಸರ್ಪಕುಲನ ನಾಶ ಮಾಡ್ಬೋದು, ಇದನ್ನ ಇಲ್ಲಿಗೆ ಮುಕ್ತಾಯ ಮಾಡೋಣ ಅಂತ ಹೇಳಿ ಅವನ ಅಲ್ಲಿ ಭಾಗವಹಿಸಿದಂತ ಕಾರಣ. ಇಲ್ಲಿಗೆ ಆ ಸರ್ಪಯಾಗ ಮುಗಿಯುತ್ತೆ. ಮುಗಿದ ನಂತರವಾಗಿ ಎಲ್ಲ ಕೃತಜ್ಞತಾ ಪೂರ್ವಕವಾಗಿ ನಾಗದೇವತೆಗಳೆಲ್ಲ ಮತ್ತೆ ಸರ್ಪ ಸಂಕುಲಗಳೆಲ್ಲ ನಾಗಲೋಕಕ್ಕೆ ಕರೀತಾರೆ. ಅಲ್ಲಿಗೆ ಆಸ್ತಿಕ ಮಹಾಮುನಿ ಹೋಗ್ತಾನೆ. ಆಸ್ತಿಕ ಮಹಾಮುನಿನೇ ಕೇಳ್ತಾರೆ, ನೋಡಿ ಎಷ್ಟು ತಮಾಷೆ, ಇವರನ್ನ ರಕ್ಷಣೆ ಮಾಡಿದಂಥ ಆಸ್ತಿಕ ಮಹಾಮುನಿಗಳಿಗೆ ನಿನ್ಗೇನು ವರ ಬೇಕು ಕೇಳು ಅಂತ ಕೇಳ್ತಾರೆ. ಅವನಿಗೆ ಶಕ್ತಿ ಇರ್ಲಿಲ್ವಾ, ಉಳಿಸ್ತಂತವನಿಗೆ ವರ ಕೊಡೋದಕ್ಕೆ ಹೋಗ್ತಾರೆ. ಆದ್ರೂ ಸಹ ಆಸ್ತಿಕ ಮಹಾಮುನಿ ಹೇಳ್ತಾನೆ, ಮುಂದೆ ಯಾರು ನನ್ನ ನಾಮಸ್ಮರಣೆಯನ್ನ ಮಾಡ್ತಾರೆ ಅವರಿಗೆ ಸರ್ಪದೋಷನೇ ಇಲ್ಲ, ಆ ರೀತಿಯಾದಂಥ ವರ ಕೊಡಿ ಅಂತ ಹೇಳ್ತಾರೆ. ಅಸ್ತು ಅಂತ ಹೇಳ್ತಾರೆ. ಯಾರು ಆಸ್ತಿಕ ಮಹಾಮುನಿಗಳನ್ನ ಜಪ ಮಾಡ್ತಾರೆ, ಆಸ್ತಿಕ ಮಹಾಮುನಿಯ ಮೂಲ ಮಂತ್ರ ಹೇಳ್ತಾರೆ, ಅವರಿಗೆ ಸರ್ಪದೋಷ ಬರೋದಿಲ್ಲ, ಸರ್ಪಗಳು ಯಾವುದೇ ರೀತಿಯಾದಂಥ ತೊಂದರೆಗಳು ಕೊಡೋದಿಲ್ಲ. ಇದು ಹಿಂದೆ ಸರ್ಪಯಾಗ ನಡೆದಿದ್ದಕ್ಕೆ ವರ ಕೊಟ್ಟಂತಹ ಪ್ರಭಾವ ಆಸ್ತಿಕ ಮಹಾಮುನಿಗೆ. ಅದಾದ ಮೇಲೆ ಮತ್ತೆ ಭೂಲೋಕಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ಈ ಜನಮೇಜಯನಿಗೆ ಮಕ್ಕಳೇ ಆಗ್ತಾ ಇರೋದು. ಕಾರಣ ಏನು ಅಂದ್ರೆ ಸರ್ಪಯಾಗ ಮಾಡಿದ್ನಲ್ಲ, ಅದಕ್ಕಾಗಿ ಮಕ್ಕಳಾಗ್ತಾ ಇರೋದಿಲ್ಲ. ಈ ಜನಮೇಜಯ ಯಾರು ಅಂದ್ರೆ ಪರೀಕ್ಷಿತ ಮಹಾರಾಜನ ಮಗ. ಪರೀಕ್ಷಿತ ಯಾರು ಅಂದ್ರೆ ಅಭಿಮನ್ಯುವಿನ ಮಗ. ಅಭಿಮನ್ಯು ಬಂದು ಅರ್ಜುನನ ಕುಮಾರ ಮಗ. ಇವರೆಲ್ಲ ಪಾಂಡವ ಕುಲದಲ್ಲಿ ಬರೋ ಅಂಥವರು. ಹಾಗಾಗಿ ಮಕ್ಕಳಾಗ್ತಾ ಇಲ್ವಲ್ಲ, ನನ್ನ ಪಾಂಡವ ವಂಶ ಇಲ್ಲಿಗೆ ಮುಕ್ತಿ ಆಗ್ಬೋದು ಅಂತ ಹೇಳಿ ಈ ಆಸ್ತಿಕ ಮಹಾಮುನಿನ ಕೇಳಿದಾಗ, ಸರ್ಪಯಾಗ ಮಾಡ್ದಲ್ಲಪ್ಪ, ಅದ್ರ ಪ್ರಭಾವದಿಂದ ನಿನಗೆ ಮಕ್ಕಳಾಗಿಲ್ಲ, ಇದಕ್ಕೇನು ಪರಿಹಾರ ಅಂತ ಕೇಳಿದಾಗ, ನವಪಾಷಣ ಅಂದ್ರೆ 9 ವಿಧವಾದಂತಹ ವಿಷಪೂರಿತವಾದಂತಹ ಹಾವುಗಳನ್ನು ಸರ್ಪ ಯಜ್ಞಕುಂಡದಲ್ಲಿ ನೀನು ಆಹುತಿ ಮಾಡಿದ್ಯಾ, ಆ ದೋಷದಿಂದ ನಿನಗೆ ಮಕ್ಕಳಾಗಿಲ್ಲ.
ಅದಕ್ಕೋಸ್ಕರವಾಗಿ ಎಲ್ಲ ನಾಗಗಳು ಪೂಜೆ ಮಾಡ್ತಕ್ಕಂಥ, ಆರಾಧನೆ ಮಾಡ್ತಕ್ಕಂತಹ ಶಿವನನ್ನ ನವಪಾಷಣಗಳಿಂದ ಕೂಡಿದಂಥ ಲಿಂಗವನ್ನ ಪ್ರತಿಷ್ಠೆ ಮಾಡು, ಅದರಿಂದ ನಿನಗೆ ಸಂತಾನ ಭಾಗ್ಯದ ಅನುಗ್ರಹ ಆಗತ್ತೆ ಅಂತ ಹೇಳ್ತಾರೆ. ಆಗ ಜನಮೇಜಯ ಆಸ್ತಿಕ ಮಹಾಮುನಿಗಳನ್ನೇ ಪ್ರಾರ್ಥನೆ ಮಾಡ್ತಾರೆ. ಆಗ ಆಸ್ತಿಕ ಮಹಾಮುನಿಗಳು ತಮ್ಮ ದಿವ್ಯ ಶಕ್ತಿಯಿಂದ 9 ಪಾಷಾಣಗಳನ್ನು ಕೂಡಿಸಿ ಒಂದು ಲಿಂಗವನ್ನು ಸೃಷ್ಟಿ ಮಾಡ್ತಾರೆ. ಲಿಂಗವನ್ನು ಸೃಷ್ಟಿ ಮಾಡಿ ಹಿಂದೆ ಒಂದು 5-6 ಸಾವಿರ ವರ್ಷಗಳ ಹಿಂದೆಯೇ ಈ ಸನ್ನಿಧಾನದಲ್ಲಿ ಸ್ವಾಮಿಯನ್ನ ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಹೇಳಿ, ಇದು ನವಪಾಷಾಣ ಲಿಂಗ, ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಹೇಳಿ ಸಾನ್ನಿಧ್ಯದ ವಿಶೇಷತೆ. ಆಮೇಲೆ ಸ್ವಾಮಿಯ ಮೇಲೆ ಬ್ರಹ್ಮಸೂತ್ರ ಇರುವಂಥದ್ದು. ಎಲ್ಲ ಲಿಂಗಗಳ ಮೇಲೆ ಲಿಂಗ ಇರುತ್ತೆ, ಲಿಂಗದ ಮೇಲೆ ಬಾಣ ಅಂತ ಇರುತ್ತೆ, ಬಾಣ ಇರುತ್ತೆ. ಆದರೆ ಇಲ್ಲಿರ್ತಕ್ಕಂಥದ್ದು ಬ್ರಹ್ಮಸೂತ್ರ. ಬ್ರಹ್ಮಸೂತ್ರ ವಿಶೇಷತೆ ಏನು ಅಂದರೆ, ಶಿವ ಹಿಂದೆ ಈ ಬ್ರಹ್ಮನ ಮುಖವನ್ನು ಕೀಳ್ತಾನೆ, ಬ್ರಹ್ಮ ಹತ್ಯೆ ದೋಷ ಬರುತ್ತೆ, ಅದರಿಂದ ಅವನ ಕೈಗೆ ಕಪಾಲ ಅಂಟುತ್ತೆ, ಭಿಕ್ಷೆ ಬೆಳಿ ತಿಂತಕ್ಕಂಥ ಪರಿಸ್ಥಿತಿ ಬರುತ್ತೆ. ಯಾರಿಗೆ? ಶಿವನಿಗೆ. ಆಗ ಇದರ ವಿಮುಕ್ತಿ ಯಾವಾಗ ಅಂದರೆ ಅನ್ನಪೂರ್ಣೇಶ್ವರಿ ಅದರಲ್ಲಿ ಭಿಕ್ಷೆ ಹಾಕಿದಾಗ, ಆ ಭಿಕ್ಷೆ ಹಾಕಿದಾಗ ಆ ಕಪಾಲ ತುಂಬುತ್ತೆ, ಆ ಕಪಾಲ ತುಂಬಿ ಕೆಳಗಡೆ ಬಿಡುತ್ತೆ. ಹಾಗಾಗಿ ಬ್ರಹ್ಮ ಅವಾಗ ವರ ಕೊಡ್ತಾನೆ, ಯಾವ ಲಿಂಗದ ಮೇಲೆ ಬ್ರಹ್ಮಸೂತ್ರ ಇದೆ ಅದರ ದರ್ಶನ ಮಾಡ್ತಾರೆ, ಅವ್ರಿಗಿರ್ತಕ್ಕಂಥ ದಾರಿದ್ರ್ಯವೆಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳಿ. ಇದು ಬ್ರಹ್ಮ ಕೊಟ್ಟಂತ ವರ. ಇಲ್ಲಿ ಕೆಲವು ಲಿಂಗಗಳಲ್ಲಿ ಮಾತ್ರನೇ ಬ್ರಹ್ಮಸೂತ್ರ ಇರುವಂಥದ್ದು. ಇಡೀ ಪ್ರಪಂಚದಲ್ಲಿ ಒಂದು 8-9 ಲಿಂಗಗಳಿಗೆ ಮಾತ್ರ ಬ್ರಹ್ಮಸೂತ್ರ ಇರುವಂಥದ್ದು, ಅದು ಬಹಳ ವಿಶೇಷ. ಆಮೇಲೆ ಶಿವನ ಆಲಯದಲ್ಲಿ ಎಲ್ಲೂ ಸಹ ಗಜಲಕ್ಷ್ಮಿ ಇರೋದಿಲ್ಲ. ನೋಡಿ, ನಿಮಗೆ ಕಾಣಿಸ್ತಾ ಇದೆ 2 ಗಜಗಳು, ಮಧ್ಯೆ ಲಕ್ಷ್ಮಿ. ಹಾಗಾಗಿ ಇಲ್ಲಿ ಬಂದಂಥವರಿಗೆ ಬೇಗ ಆರ್ಥಿಕ ಸಮಸ್ಯೆಗಳು ಬಗೆಹರಿಯುವಂಥದ್ದಾಗುವಂಥದ್ದು, ಇಷ್ಟಾರ್ಥಗಳು ನೆರವೇರುವಂಥದ್ದಾಗುವಂಥದ್ದು. ಆಮೇಲೆ ಇಲ್ಲಿ ಮೇಲ್ಗಡೆ ನೀವು ನೋಡಿದ್ರೆ ಸರ್ಪಯಾಗದ ಪ್ರತೀಕವಾಗಿ, ನೋಡಿ ಇಲ್ಲಿ ಮೇಲೆ ಕಾಣಿಸ್ತಾ ಇದೆ, ಸರ್ಪಯಾಗದ ಪ್ರತೀಕವಾಗಿ ಇಲ್ಲಿ ಸರ್ಪವನ್ನ ಕೆತ್ತಲಾಗಿದೆ. ಆಮೇಲೆ ಇಲ್ಲಿ ದ್ವಿಮತ್ಸ್ಯ, ಏಕಮತ್ಸ್ಯ ಇರುವಂಥದ್ದು, ಮತ್ತೆ ಆ ಕಡೆ ಇನ್ನೊಂದು ಎಡಭಾಗದಲ್ಲಿ ದ್ವಿಮತ್ಸ್ಯ ಇರುವಂಥದ್ದು, ಮತ್ತೆ ನವರಂಗ್ ಇರುವಂಥದ್ದು. ಇದು ಪಂಚಾನನಗಳು. ನೋಡಿ, ಸರ್ಪ, ಏಕಮತ್ಸ್ಯ, ದ್ವಿಮತ್ಸ್ಯ ಮತ್ತೆ ನವರಂಗು, ಸ್ವಾಮಿ ಮೇಲೆ ಇರ್ತಕ್ಕಂತಹ ಒಂದು ಬ್ರಹ್ಮಸೂತ್ರ, ಇವನ್ನ ಪಂಚಾನನಗಳು ಅಂತ ಕರಿತೀವಿ. ಹೇಗೆ ಶಿವಪಂಚಾಕ್ಷರಿ 5 ಮಂತ್ರ ಓಂ ನಮಃ ಶಿವಾಯ, ಹಾಗೆ ಈ ಪಂಚಾನನಗಳು ಸಹ 5. ಇದರಿಂದ ವಿಶೇಷವಾದಂಥ ಅಭಿಷ್ಟಾನುಗ್ರಹ ಆಗತ್ತೆ ಅಂತ ಹೇಳಿ. ಇದು ಬಹಳ ಪುರಾತನವಾದಂಥ ದೇವಸ್ಥಾನ ಅನ್ನೋದಕ್ಕೆ, ಅಂದರೆ ಬ್ರಹ್ಮಸೂತ್ರ ಯಾವ ಲಿಂಗದ ಮೇಲಿದೆ ಆ ಲಿಂಗಗಳಿಗೆಲ್ಲ ಒಂದು 6-8 ಸಾವಿರ ವರ್ಷಗಳು ಇತಿಹಾಸ ಇರುವಂಥದ್ದು. ಇದು ಬಹಳ ಐತಿಹಾಸಿಕ ಪುರಾಣ ಪ್ರಸಿದ್ಧ ಕ್ಷೇತ್ರ. ಆಮೇಲೆ ಇಲ್ಲಿ ಪ್ರತಿ ತ್ರಯೋದಶಿ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷದಲ್ಲಿ 2 ತ್ರಯೋದಶಿ ಬರುತ್ತೆ, ತಿಂಗಳಲ್ಲಿ 2 ತ್ರಯೋದಶಿ ಬರುತ್ತೆ. ಆ ತ್ರಯೋದಶಿಯಲ್ಲಿ ಸಂಜೆ 4ವರೆಗೆ, ಕೆಲವು ಪ್ರದೋಷ ಯಾವಾಗ ಅಂತ ಗೊತ್ತಾಗಲ್ಲ, ಒಂಟಿಕೊಪ್ಪಲ್ ಪಂಚಾಂಗದಲ್ಲಿ ಯಾವಾಗ ಪ್ರದೋಷ ಅಂತ ಇರುತ್ತೆ ಆ ದಿನ ನಾವಿಲ್ಲಿ ಪ್ರದೋಷ ಆಚರಣೆ ಮಾಡ್ತೀವಿ. ಮೊದಲು ನಂದಿಗೆ ಅಭಿಷೇಕ ಮಾಡ್ತೀವಿ, ಅದಾದ ಮೇಲೆ ಸ್ವಾಮಿ ಕಾಶಿ ವಿಶ್ವನಾಥ ಸ್ವಾಮಿಗೆ ಅಭಿಷೇಕ ಮಾಡುವಂಥದ್ದು. ಆ ಅಭಿಷೇಕ ಮಾಡಿದಂಥ ಜಲದಿಂದ ಬಂದಂಥ ಭಕ್ತಾದಿಗಳಿಗೆ ತೀರ್ಥ ಸ್ನಾನ ಆಗುವಂಥದ್ದು. ಆ ತೀರ್ಥ ಸ್ನಾನದಿಂದ ಸಕಲ ದಾರಿದ್ರ್ಯ ನಾಶ ಆಗುತ್ತೆ ಅಂತ ಹೇಳಿ, ಸಕಲ ರೋಗಗಳು ಉಪಶಮನ ಆಗುತ್ತೆ ಅಂತ ಹೇಳಿ. ದೇಹದಲ್ಲಿ ಇರ್ತಕ್ಕಂಥ ನಾನಾ ರೀತಿಯಾದಂಥ ರೋಗಗಳು, ಕಾಲು ನೋವು ಆಗ್ಬಹುದು, ಅಥವಾ ದೇಹದಲ್ಲಿ ಚರ್ಮ ರೋಗಗಳಾಗಬಹುದು, ವ್ಯಾಧಿಗಳಾಗಬಹುದು, ಈ ರೀತಿಯಾದಂಥದ್ದು ನಿವಾರಣೆ ಆಗುವಂಥದ್ದು. ಅದಾದ್ಮೇಲೆ ದಾರಿದ್ರ್ಯ, ಅಷ್ಟದಾರಿದ್ರ್ಯಗಳೇನಿದೆ ನಿವಾರಣೆ ಆಗುವಂಥದ್ದು. ಭಿಕ್ಷೆ ಆಗ್ಲೇ ಹೇಳಿದ್ನಲ್ಲ, ಬ್ರಹ್ಮಸೂತ್ರ ಇರುವಂಥ ಲಿಂಗದ ಮೇಲೆ ಬಿದ್ದಂಥ ತೀರ್ಥದಿಂದ ನೀವು ಸ್ನಾನ ಮಾಡ್ಕೊಳ್ಳೋದ್ರಿಂದ ನಿಮಗೆ ಭಿಕ್ಷೆ ಎತ್ತತಕ್ಕಂಥ ಪರಿಸ್ಥಿತಿ ನಿವಾರಣೆ ಆಗುತ್ತೆ ಅಂತ ಹೇಳಿ. ಇದು ಬಹಳ ವಿಶೇಷವಾಗಿರುವಂಥದ್ದು. ಆಮೇಲೆ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಲ್ಲಿ ಸನ್ನಿಧಾನದಲ್ಲಿ ಪಂಚಾನನಗಳು ಇರೋದ್ರಿಂದ ಇಲ್ಲಿ 5 ಥರದ ಹೋಮಗಳು ಮಾಡ್ತೀವಿ. ಒಂದು ಧನವಂತರಿ ಹೋಮ ಆರೋಗ್ಯಕ್ಕೋಸ್ಕರವಾಗಿ, ಇನ್ನೊಂದು ಕುಬೇರ ಅಷ್ಟಲಕ್ಷ್ಮಿ ಹೋಮ ಇಲ್ಲಿ ಗಜಲಕ್ಷ್ಮಿ ಇರೋದ್ರಿಂದ, ಮತ್ತೊಂದು ಅಘೋರ ಹೋಮ ಎಲ್ಲ ರೀತಿಯಾದಂತಹ ಶಾಪಕೋಪಾದಿಗಳು ಉಪಶಮನ ಆಗೋದಕ್ಕಾಗಿ, ಮತ್ತೆ ಕಾಮಾಖ್ಯ ದೇವಿ ಹೆಣ್ಣಿನ ಒಂದು ಗರ್ಭದ ಸಮಸ್ಯೆಗಳು ನಿವಾರಣೆ ಆಗೋದಕ್ಕೆ, ಮತ್ತೆ 5ನೇದು ಬಂದು ಗ್ರಹ ಶಾಂತಿ. ಈ 5 ಹೋಮಗಳನ್ನು ಇಲ್ಲಿ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಲ್ಲಿ ಆ ದಿನ ಚಕ್ರ ಸ್ನಾನ ಇರುತ್ತೆ. ಅಂದರೆ ಸುದರ್ಶನ ಚಕ್ರ ಇದೆ ಇಲ್ಲಿ ಸಾನ್ನಿಧ್ಯದಲ್ಲಿ, ಆ ಚಕ್ರನೇ ತಲೆ ಮೇಲೆ ಇಟ್ಟು ತೀರ್ಥ ಸ್ನಾನ ಮಾಡಿಸುವಂಥದ್ದು. ಒಂದು ಚಕ್ರ ಸ್ನಾನ, ಇನ್ನೊಂದು ತೀರ್ಥ ಸ್ನಾನ. ಮತ್ತೆ ಪ್ರತಿ ಮಂಗಳವಾರ, ಶುಕ್ರವಾರ, ಭಾನುವಾರ ಬೆಳಗ್ಗೆ 6ರಿಂದ ಮಧ್ಯಾಹ್ನ 2 ಗಂಟೆವರೆಗೂ ನಾಡಿ ಜ್ಯೋತಿಷ್ಯ ಹೇಳುವಂಥದ್ದು. ಯಾವ್ಯಾವ ನಾಡಿ ನೋಡ್ತೀವಿ ಅಂದರೆ ಮೇಷನಾಡಿ, ವೃಷಭ ನಾಡಿ, ಸುಷುಮ್ನ ನಾಡಿ, ವಾತನಾಡಿ ಮತ್ತು ಪಿತ್ತನಾಡಿ.
ಈ ನಾಡಿಗಳನ್ನು ನೋಡಿ ಭವಿಷ್ಯ ಹೇಳುವಂಥದ್ದು. ಅಂದರೆ ಭವಿಷ್ಯ ಅಂದರೆ ನೀವು ಬಂದು ಕೂತ್ಕೊಂಡಿದ ತಕ್ಷಣ ಹಿಂದೆ ಆಗಿರೋದೆಲ್ಲ ಹೇಳ್ತೀವಿ ಅಂತ ಅಲ್ಲ. ನಮಗೆ ಬೇಕಾಗಿರೋದು ಮುಂದೆ ಆಗುವಂಥದ್ದು, ಈಗ ನಡೀತಾ ಇರುವಂಥದ್ದು, ಪ್ರೆಸೆಂಟು ಮತ್ತು ಮುಂದೆ ಆಗುವಂಥದ್ದು, ಫ್ಯೂಚರ್. ಇದರಲ್ಲಿ ಏನಾಗುತ್ತೆ ಇದನ್ನು ಮಾತ್ರ ನಾವು ತಿಳಿಸ್ಕೊಳ್ತೀವಿ. ಮತ್ತು ಅನಾರೋಗ್ಯದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಅಂಥದ್ದು ಆಸ್ಪತ್ರೆ ಅಂತಹ ಒಂದು ಕ್ಷೇತ್ರದಲ್ಲಿ ಆಗುವಂಥ ವೈದ್ಯಕೀಯ ಕ್ಷೇತ್ರದಲ್ಲಿ ಏನಾದರೂ ತೊಂದರೆಗಳಿದ್ರೆ ಅದನ್ನು ಡಾಕ್ಟ್ರು ನೋಡ್ತಾರೆ. ಆ ಸಮಸ್ಯೆಗಳು ಇಲ್ಲಿ ಪರಿಹಾರ ಆಗುವಂಥದ್ದು ಸುಳ್ಳು. ಅಲ್ಲೇನಾದರೂ ನಿಮಗೆ ಆಗಿಲ್ಲ, ಎಲ್ಲ ರಿಪೋರ್ಟು ನಾರ್ಮಲ್ ಬಂದಿದೆ, ಆದರೂ ನಾವು ಅನುಭವಿಸ್ತಾ ಇದ್ದೀವಿ ಸಂಕಷ್ಟ ಅಂದರೆ ಅದು ಇಲ್ಲಿ ದೇವರಿಂದ ನಿವಾರಣೆ ಆಗುವಂಥದ್ದು. ಮತ್ತು ಇಲ್ದಿದ್ದೆಲ್ಲ ನಾವು ಜನಗಳಿಗೆ ಸುಳ್ಳು ಹೇಳೋದಕ್ಕೆ ಆಗೋದಿಲ್ಲ. ಯಾಕೆಂದರೆ ನಾವು ನಿಂತಿರೋವಂಥದ್ದು ದೇವ್ರ ಮುಂದೆ. ಯಾರ ಮುಂದೆ ಆದರೂ ನಾಟಕ ಆಡ್ಬೋದು, ದೇವ್ರ ಮುಂದೆ ನಾಟಕ ಆಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ನನ್ನ ಜನ್ಮಾಂತರಗಳ ಜಾತಕ ಭಗವಂತನಿಗೆ ಗೊತ್ತಿರುತ್ತೆ. ಹಾಗಾಗಿ ಇಲ್ಲಿ ಸಾನ್ನಿಧ್ಯದಲ್ಲಿ ದೇವರು, ಭಕ್ತಿ, ಪೂಜೆ ಇಷ್ಟೇ ಮಾಡುವಂಥದ್ದು. ಆಮೇಲೆ ಇನ್ನೊಂದು ವಿಚಾರ ಏನಂದರೆ ಕೆಲವೊಂದು ಸ್ಥಳದಲ್ಲಿ ಎಲ್ಲರೂ ಹೇಳ್ತಾರೆ ನಾನು ಕಮರ್ಷಿಯಲ್ ಅಂತ ಎಲ್ಲ ದೇವಸ್ಥಾನಗಳಲ್ಲೂ. ಆದರೆ ನೀವು ಹೋಗಿ ನೋಡಿದಾಗ ಅಲ್ಲಿ ಗೊತ್ತಾಗುತ್ತೆ. ಕ್ಷೇತ್ರಕ್ಕೆ ಯಾವುದೇ ಕ್ಷೇತ್ರಕ್ಕೆ ಹೋಗಿ ಆ ಕ್ಷೇತ್ರದಲ್ಲಿ ಕಮರ್ಷಿಯಲ್ ಅನ್ನುವಂಥದ್ದು ಇದ್ದೇ ಇರುತ್ತೆ. ಯಾಕೆಂದರೆ ಬಂದಂಥ ಭಕ್ತಾದಿಗಳಿಗೆ ಪ್ರಸಾದದ ರೂಪದಲ್ಲಿ ಕೊಡೋದಕ್ಕೆ ಹಣ ಇನ್ನೇನು ಉದ್ಭವ ಆಗತ್ತಾ? ಪೂಜೆ ಪುನಸ್ಕಾರಗಳಿಂದನೇ ತಗೋಬೇಕು. ಇರೋರ ಹತ್ರ ತಗೊಳ್ತಾರೆ, ಇಲ್ದವ್ರಿಗೆ ಕೊಡ್ತಾರೆ. ಅದೇ ಹಿಂದೂ ಸನಾತನ ಧರ್ಮ ಅಲ್ವಾ? ಅವ್ರು ತಗೊಳ್ತಾ ಇದ್ದಾರೆ ಅಂದಿದ ತಕ್ಷಣ ಕಮರ್ಷಿಯಲ್ ಆಗಲ್ಲ. ಯಾಕೆ ಅಂದರೆ ಅಲ್ಲಿನ ಜೀರ್ಣೋದ್ಧಾರ ಕಾರ್ಯಗಳು ನಡೀತಾ ಇರುತ್ತೆ, ಅನ್ನದಾನ ಕೊಡ್ತಾ ಇರ್ತಾರೆ. ಯಾರೋ ಕೆಲವರು ಹೇಳ್ಬೋದಷ್ಟೇ ಎಲ್ಲ ದೇವಸ್ಥಾನ ಕಮರ್ಷಿಯಲ್ ಅಂತ. ಯಾರು ಕಮರ್ಷಿಯಲ್ ಆಗಿ ಮಾಡ್ಕೊಳ್ಳಲ್ಲ. ದೇವಸ್ಥಾನದಲ್ಲಿ ಯಾರು ಸ್ವಂತಕ್ಕೆ ಅಂತ ಯಾರು ಮಾಡ್ಕೊಳ್ಳಲ್ಲ. ಎಲ್ಲ ಭಕ್ತಾದಿಗಳಿಗೋಸ್ಕರನೇ ಮಾಡುವಂಥದ್ದು. ನಮ್ಮ ಧರ್ಮದಲ್ಲಿ ಮಾತ್ರ ಅವ್ರಿಗೆ ಉಳುಕು ಕಾಣಿಸುವಂಥದ್ದು, ಬೇರೆ ಧರ್ಮದಲ್ಲಿ ಅವ್ರು ಕಾಣಿಸಲ್ಲ. ಇವರೆಲ್ಲ ಹಿಂದೂ ವಿರೋಧಿಗಳು, ನಮ್ಮ ಸನಾತನ ಧರ್ಮದ ವಿರೋಧಿಗಳು ಇವರು. ಕೆಲವೊಬ್ರು ಹೇಳ್ತಾ ಇರ್ತಾರೆ ಅದು ಇದು ನಮ್ಮ ಸನಾತನ ಧರ್ಮದಲ್ಲಿ ಕೆಲವೊಂದು ಆಚರಣೆಗಳು ಸುಳ್ಳು ಅಂತ. ನಮ್ಮ ಆಚರಣೆಯಲ್ಲಿ ಇರ್ತಕ್ಕಂಥದ್ದು ಎಲ್ಲವೂ ಸತ್ಯನೇ, ಎಲ್ಲನೂ ವೈಜ್ಞಾನಿಕವಾಗಿ ಬಂದಿರುವಂಥದ್ದೇ. ಆಮೇಲೆ ಗ್ರಹಣ ಕಾಲದಲ್ಲಿ ಊಟ ಮಾಡಬಾರ್ದು ಅಂತ ಹೇಳ್ತೀವಿ, ವೈಜ್ಞಾನಿಕವಾಗಿ ಊಟ ಮಾಡಬಹುದು ಅಂತ ಹೇಳ್ತಾರೆ. ನೋಡಿ, ಜ್ಞಾನದಿಂದ ವಿಜ್ಞಾನನೇ ಹೊರತು ವಿಜ್ಞಾನದಿಂದ ಜ್ಞಾನ ಅಲ್ಲ. ಜ್ಞಾನ ಅನ್ನೋದು ಮರ ಆದರೆ ವಿಜ್ಞಾನ ಅನ್ನೋದು ಕೊಂಬೆ ಅಷ್ಟೇ, ತಿಳ್ಕೊಳ್ಳಿ ಚೆನ್ನಾಗಿ. ಯಾವತ್ತಿದ್ರೂ ಮರದಿಂದನೇ ಕೊಂಬೆಗಳಾಗುವಂಥದ್ದು. ಅದರಲ್ಲೇ ಕಾಯಿ ಈ ಕಂಡಿಡ್ದಿದ್ದೀರಲ್ಲ ಅದೆಲ್ಲ ಕಾಯಿ ಪೀಚುಗಳಷ್ಟೇ, ಉದುರೋಗ್ತೀರ. ಯಾವಾಗಲೂ ಮರ ಶಾಶ್ವತ, ಅದು ನೆರಳು ಕೊಡ್ತಾನೆ ಇರುತ್ತೆ. ಇದು ನಮ್ಮ ಜ್ಞಾನ, ಇದು ನಮ್ಮ ಸನಾತನ ಧರ್ಮ ಅಲ್ವಾ? ನಮ್ಮ ಕಿಡಿಗೇಡಿಗಳು ಕೆಲವರು ಇರ್ತಾರೆ, ನೋಡೋಣ ಅವ್ರಿಗೆ ಏನಾದರೂ ಧೈರ್ಯ ಅನ್ನುವಂಥದ್ದಿದ್ರೆ ಬೇರೆ ಧರ್ಮದಲ್ಲಿ ಮಾತಾಡಿ ಉಳಿಲಿ ನೋಡೋಣ. ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಹೇಳಿ? ಮುಸ್ಲಿಮಾನರು ಅವ್ರ ಧರ್ಮದ ಬಗ್ಗೆ ಯಾವತ್ತೂ ಕೆಟ್ಟದಾಗಿ ಮಾತಾಡಲ್ಲ, ಕ್ರಿಶ್ಚಿಯನ್ನವರು ಅವ್ರ ಧರ್ಮದ ಬಗ್ಗೆ ಮಾತಾಡಲ್ಲ. ನಮ್ಮ ಹಿಂದೂ ಧರ್ಮದಲ್ಲಿರುವಂಥ ಕೆಲವರು ಕೆಟ್ಟ ಹುಳುಗಳು ಮಾತ್ರ ಮಾತಾಡ್ತಾರೆ. ಅವ್ರ ಹುಳುಗಳಂತಲೇ ಕರಿತೀನಿ, ಅವ್ರು ಏನಾದ್ರು ತಿಳ್ಕೊಬೋದು. ಯಾಕೆ ಅಂದರೆ ಹಿಂದೆನೇ 3D ಮತ್ತು 2D ಇವೆಲ್ಲ ಇತ್ತು. ಮಹಾಭಾರತದ ಕಾಲದಲ್ಲಿ ಇಂಕ್ಯುಬೇಟರ್ಗಳಿತ್ತು ಮಗುಗಳನ್ನ ಮಾಡುವಂಥದ್ದು. ಈಗ IVF ಇವೆಲ್ಲ ಬಂದಿದೆ ಅಷ್ಟೇ, ಮುಂಚೆನೇ ಇತ್ತು ಅಲ್ವಾ? ಗಾಂಧಾರಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡು 101 ಜನ ಮಕ್ಕಳನ್ನ ಹೇಗೆ ಎತ್ತಿತ್ತು ಇಂಕ್ಯುಬೇಟರ್ಗಳಲ್ಲೇ. ಅದು ವೇದವ್ಯಾಸರು ಅವಾಗೇ ಮಾಡಿದ್ರು ಅಲ್ವಾ? ಮತ್ತು ಸೂರ್ಯನ ಕಿರಣ ಬೀಳುವಂಥದ್ದು ವಾಸ್ತು ಪ್ರಕಾರ ಇವೆಲ್ಲ ಸತ್ಯ. ಯಾಕೆ ಗ್ರಹಣ ಕಾಲದಲ್ಲಿ ಊಟ ಮಾಡಬಾರ್ದು ಅಂದರೆ ಎಲ್ಲ ಗ್ರಹಗಳು 9 ಗ್ರಹಗಳು ಒಂದೊಂದು ಥರ ಪ್ರಕ್ರಿಯೆಗಳು ನಡೀತಾ ಇರುತ್ತೆ. ಮತ್ತು ಪಂಚಭೂತಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗಿರುತ್ತೆ. ಆ ಸಂದರ್ಭದಲ್ಲಿ ಆಹಾರ ಸೇವಿಸೋದ್ರಿಂದ ಅನಾರೋಗ್ಯಕ್ಕೆ ತುತ್ತಾಗ್ತಾರೆ ಅಂತ ಹೇಳಿ ಆಗಿನ ಕಾಲದಲ್ಲೇ ಗ್ರಹಣ ಕಾಲದಲ್ಲಿ ಊಟ ಮಾಡಬಾರ್ದು ಅಂತ ಹೇಳಿರೋದು. ಇದನ್ನ ಯಾರು ನಮ್ಮ ಪೂರ್ವಜರು ಸುಮ್ಮನೆ ಮಾಡಿಲ್ಲ, ಎಲ್ಲನೂ ಪುರಾವೆ ಇಟ್ಕೊಂಡೇ ಮಾಡಿದ್ದಾರೆ. ಸೊ ಹಾಗಾಗಿ ನಮ್ಮ ಹಿಂದೂ ಸನಾತನ ಧರ್ಮವನ್ನು ಉಳಿಸ್ತಕ್ಕಂತಹ ಮಹೋನ್ನತವಾದಂತಹ ಜವಾಬ್ದಾರಿ ನಮ್ಮ ಮೇಲಿದೆ. ಯಾಕೆಂದರೆ ಪಾಶ್ಚಾತ್ಯರು ಇವಾಗ ನಮ್ಮ ಧರ್ಮಗಳನ್ನ ಆಚರಣೆ ಮಾಡ್ತಾ ಇದ್ದಾರೆ. ಮಹಾಭಾರತ ಓದ್ತಾರೆ, ರಾಮಾಯಣ ಓದ್ತಾರೆ. ನೋಡೋಣ, ಯಾರಾದರೂ ಒಬ್ಬರು ರಾಮಾಯಣ ಪೂರ್ತಿ ಕಲ್ತಿದ್ದೀರಾ? ಮಾತಾಡೋರು ಯಾರು ರಾಮಾಯಣ ಕಲ್ತಿರಲ್ಲ, ಮಾತಾಡೋರು ಯಾರೂ ಮಹಾಭಾರತ ಕಲ್ತಿಲ್ಲ. ಮೊದಲು ಮಹಾಭಾರತ ಓದಿ, ರಾಮಾಯಣ ಓದಿ, ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿರ್ತಕ್ಕಂಥ ಎಲ್ಲ ಧರ್ಮ ಗ್ರಂಥಗಳನ್ನು ಓದಿ. ಆವಾಗ ನಿಮಗೆ ಖಂಡಿತವಾಗ್ಲೂ ನಮ್ಮ ಒಂದು ಧರ್ಮ ಎಷ್ಟು ಮಹೋನ್ನತವಾದಂಥದ್ದು, ಎಷ್ಟು ಪುರಾಣ ಇರೋವಂಥದ್ದು. ರಾಮ ಕೃಷ್ಣ ಎಲ್ಲ ಹುಟ್ಟಿದ್ದು ಭಾರತದಲ್ಲೇ. ಅದಕ್ಕೆ ಭಾರತ ಪುಣ್ಯಭೂಮಿ. ನನ್ನ ಭೂಮಿ, ನನ್ನ ಭಾರತ, ನನ್ನ ಹೆಮ್ಮೆ. ಸೊ ಹಾಗಾಗಿ ನನ್ನ ಭಾರತದಲ್ಲಿ ಇರ್ತಕ್ಕಂಥ ಎಲ್ಲ ಹಿಂದೂಗಳಿಗೆ ಹೇಳ್ತಾ ಇದ್ದೀನಿ, ನಮ್ಮ ಧರ್ಮವನ್ನು ಉಳಿಸೋವಂಥ ಕೆಲಸ ಮಾಡಿ, ಬೆಳೆಸೋವಂಥ ಕೆಲಸ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲ ಜೀವ ಜಂತುಗಳು ಚೆನ್ನಾಗಿರಲಿ. ಮತ್ತು ಕರೋನಾ ಅನ್ನೋ ಮಹಾಮಾರಿ 2ನೇ ಅಲೆನೋ 3ನೇ ಅಲೆನೋ 4ನೇ ಅಲೆನೋ 5ನೇ ಅಲೆನೋ ಬರ್ತಾ ಇದೆ. ಸೊ ಅದಕ್ಕೆ ಖಂಡಿತವಾಗ್ಲೂ ಭಗವಂತ ಅದನ್ನು
ನಿವಾರಣೆ ಮಾಡಲಿ, ಆ ರೋಗದಿಂದ ನಮ್ಮನ್ನೆಲ್ಲ ಮುಕ್ತಿ ಮಾಡಲಿ, ಆ ರೋಗ ಬರ್ದಿದ್ದಾಗೆ ಭಾರತಕ್ಕೆ ಆ ಭಗವಂತನೇ ತಡೀಲಿ. ಯಾಕೆಂದರೆ ಹಿಂದೆ ಕರೋನಾ ಬಂದು ಎಷ್ಟೋ ಜನ ನಲುಗೋಗಿದ್ದಾರೆ, ವ್ಯಾಪಾರ ವ್ಯವಹಾರಗಳನ್ನೆಲ್ಲ ಆಗ್ತಾನೆ ಶುರು ಮಾಡಿರ್ತಾರೆ, ಆಗ್ತಾನೆ ಬಂಡವಾಳ ಆಗಿರ್ತಾರೆ, ಅವ್ರು ನೊಂದು ಬೆಂದು ಹೋಗಿರ್ತಾರೆ. ಮತ್ತೆ ಆ ಪರಿಸ್ಥಿತಿ ನಮ್ಮ ಜನಗಳಿಗೆ ಬರೋದು ಬೇಡ ಅಂತ ಹೇಳಿ ನಾನು ಆ ದೇವರಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.